ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಡಾಕ್ಟರ್ ಮೀರ್ ಎಚ್ ಅಂತ. ನಾನು ಒಂದು ಜನರಲ್ ಪ್ರಾಕ್ಟೀಷನರ್, ಜನರಲ್ ಫಿಸಿಷಿಯನ್, ಡಯಾಬಿಟಾಲಜಿಸ್ಟ್ ಮತ್ತು ಇನ್ಫೆಕ್ಷಿಯಸ್ ಡಿಸೀಸಸ್ ಸ್ಪೆಷಲಿಸ್ಟ್. ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 9020 ಇಂದ HSR ಲೇಔಟಲ್ಲಿ ಬೆಂಗಳೂರು, ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶ. ನಾವು ನಮ್ಮ ಸಮಾಜದಲ್ಲಿ ತುಂಬ ಮದುವೆಯಾಗಿರೋ ಜೋಡಿಗಳನ್ನು ನೋಡ್ತೀವಿ. ಅವರಲ್ಲಿ ತುಂಬ ಜಗಳ ಆಗ್ತಾ ಇರುತ್ತೆ. ಯಾರು ಒಳ್ಳೆಯವರು, ಯಾರು ದುಷ್ಟವರು ಅಂತ, ಒಳ್ಳೆಯವರು ಕೆಟ್ಟವರು ಅಂತ ಎಲ್ಲ ಜಗಳ ಆಗ್ತಾ ಇರುತ್ತೆ. ತುಂಬ ವರ್ಷಗಳಿಂದ ಆಗ್ತಾ ಇರುತ್ತೆ. ನಾವು ಅದನ್ನು ಎಷ್ಟು ಮಟ್ಟಿಗೆ ಜಗಳ ಹೋಗುತ್ತೆ ಅಂದರೆ, ಒಬ್ಬರು ಜೋಡಿಯಲ್ಲಿ ಒಬ್ಬರು ತೀವ್ರವಾಗಿ ಕಾಯಿಲೆ ಬಂದುಬಿಟ್ಟಿರುತ್ತೆ, ಸಾಯೋದು ಸ್ಟೇಜಲ್ಲಿ ಹೋಗ್ಬಿಟ್ಟಿರ್ತಾರೆ, ಸತ್ತೋಗೂ ಬಿಡ್ತಾರೆ ಒಂದೊಂದು ಸಲ. ಅಂದರೆ ಆಮೇಲೆ ನಾವು ಪರೀಕ್ಷೆ ಮಾಡಿ ನೋಡಿದರೆ ನಮಗೇನು ಗೊತ್ತಾಗುತ್ತೆ ಅಂದರೆ, ಎಲ್ಲ ಆರೋಪಗಳು ತಪ್ಪು, ಎಲ್ಲ ಸುಳ್ಳು ಹೇಳಿ ಇದೆಲ್ಲ ಒಂದು ಕೇಸನ್ನು ಮಾಡಿದ್ದಾರೆ. ಎಲ್ಲ ಕೇಸು ಸುಳ್ಳಾಗಿದೆ. ಏನಂದರೆ ಪವರು, ದುಡ್ಡು, ಜನ ಎಲ್ಲ ಉಪಯೋಗಿಸಿ ಈ ಥರ ಎಲ್ಲ ಫಾಲ್ಸ್ ಕೇಸ್ ಎಲ್ಲ ಹಾಕಿಬಿಟ್ಟು ಎಲ್ಲ ದುಡ್ಡು ತಗೊಂಡು ಅವ್ರಿಗೆ ಒಂದು ಬೀದಿಯಲ್ಲಿ ಇರುವ ಸ್ಥಿತಿಯ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಅಂದರೆ ನಮ್ಮ ದುರಾಸೆಯಿಂದ ಇದು ಎಲ್ಲ ಆಗೋದು. ಆ ವ್ಯಕ್ತಿಯಲ್ಲಿ ಏನೂ ತಪ್ಪು ಇಲ್ಲ, ಏನೂ ತಪ್ಪನೇ ಇಲ್ಲ. ಸುಮ್ಮನೆ ನಮ್ಮ ದುರಾಸೆಯಿಂದ ನಮಗೆ ದುರಾಸೆ ಇದೆ ಅಂತ ಇದೆಲ್ಲ ನಡವಳಿಕೆ ಆಗುತ್ತೆ. ಇದ್ರ ಬಗ್ಗೆ ಗೈಡೆನ್ಸ್ ಏನಿದೆ ಅಂದರೆ, ಇದು ಎಲ್ಲಿದೆ ಅಂದರೆ 57:20 ಇದರಲ್ಲಿ ಹೇಳಿದ್ದಾರೆ. ಯಾಲಮೋನ್ ಹಯಾವತ್ ದುನಿಯಾ ಲೈಬುನ್ ಲಹವನ್ ಜೈನತು ತುಫಾರಿಖು ಬೈನಿಕುಮ್ ತುಖಾಸುರು ಅಮ್ವಾಲುಕುಮ್ ಔಲಾದುಕುಮ್. ಅಂದರೆ ನೋಡಿ, ಈ ಪ್ರಪಂಚದ ಜೀವ ಏನೂ ಇಲ್ಲ, ಬರೀ ನಿಮ್ಮ ಎಲ್ಲರ ನಡುವೆ ಆಟ ಮತ್ತು ಮಾತಾಡೋದು ಮತ್ತು ತುಂಬ ತುಂಬ ದುಡ್ಡು ಖರ್ಚು ಮಾಡೋದು, ಮತ್ತು ನಾನು ದೊಡ್ಡವನು ಅಂತ ತೋರಿಸ್ಕೊಳ್ಳೋದು, ಮತ್ತು ಆಸ್ತಿ ಮತ್ತು ಮಕ್ಕಳಲ್ಲಿ ಒಬ್ಬರೊಬ್ಬರ ಜೊತೆ ಕಾಂಪಿಟೇಷನ್ ಮಾಡೋದು. ಆಮೇಲೆ ಇನ್ನೊಂದು ಕಡೆ ಹೇಳಿದರೆ 16:9 ಇನ್ನಲ್ಲಾಹು ಅಮ್ರು ಬಿಲ್ ಅದಲಿ ವಲ್ ಎಹ್ಸಾನಿ ವಲ್ ಇತಾಅತಿ ಖುರ್ಬಾ ವಯನ್ನ ಅನಿ ಅಲ್ ಫಾಶ ವ ಮುನ್ಕರ್ ಎಂಬಗಿ ಫೈಜುಕುಮ್ ಲಲ್ಲಕುಮ್ ತತಕ್ಕುರೂನ್. ಅಂದರೆ ದೇವರು ಹೇಳಿದರೆ, ನ್ಯಾಯ ಮತ್ತು ಒಳ್ಳೆ ನಡುವೆ ಒಬ್ಬರೊಬ್ಬರ ಜೊತೆ ಇಟ್ಕೊಳ್ಳಿ, ಮತ್ತು ಒಬ್ಬರೊಬ್ಬರಿಗೆ ಎಲ್ಲ ನೆಂಟರಿಗೆ, ಎಲ್ಲ ಸಂಬಂಧಿಗಳಿಗೆ ದುಡ್ಡನ್ನು ಕೊಡಿ, ಮತ್ತು ತಪ್ಪು ಕೆಲಸಗಳಲ್ಲಿ ತಳ್ಳೋದನ್ನು ಒಬ್ರಿಗೊಬ್ಬರು ನಿಲ್ಲಿಸ್ಕೊಳ್ಳಿ, ಮತ್ತು ಬೇರೆಯವ್ರ ಜೊತೆ ಕೆಟ್ಟ ವ್ಯವಹಾರ ಮತ್ತು ದುಷ್ಟತನ ಮಾಡೋದನ್ನು ನಿಲ್ಲಿಸ್ಬಿಡಿ. ದೇವರು ನಿಮಗೆ ಭಯಪಡಿಸೋಕ್ಕೆ ಪ್ರಯತ್ನ ಪಡ್ತಾರೆ, ನಿಮಗೆ ಜ್ಞಾಪಕ ಬರಲಿ ಅಂತ. ಇನ್ನೊಂದು ಕಡೆ ಹೇಳಿದರೆ, ಇದು 18 ಸೂರ ಇಮ್ರಾನ್ನಲ್ಲಿ 18 ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ದೇವರು ನೀವು ಎಲ್ಲ ಏನೇನು ಮಾಡ್ತಾಯಿದ್ದೀರ ಎಲ್ಲ ನೋಡ್ತಾ ಇದ್ದಾರೆ. ದೇವರಿಗೆ ಎಲ್ಲ ಗೊತ್ತು, ಅವರ ದೇವದೂತಗಳಿಗೆ ಎಲ್ಲ ತಿಳುವಳಿಕೆ ಇದೆ. ಅವರು ಎಲ್ಲ ಸೃಷ್ಟಿಯಾಗುವ ಜೀವನ ಭೂಮಿ ಮೇಲೆ ಜೀವನಗಳನ್ನು ಒಂದು ನ್ಯಾಯದಲ್ಲಿ ನಡೆಸ್ತಾ ಇದ್ದಾರೆ. ದೇವರಿಗೆ ಎಲ್ಲ ಗೊತ್ತು, ಅವ್ರಿಗೆ ಎಲ್ಲ ನೀವೇನೇನು ಯೋಚನೆ ಮಾಡ್ತೀರ ಎಲ್ಲ ಗೊತ್ತಿದೆ ಅಂತ. ಸೊ ಇದೆಲ್ಲ ಇಟ್ಕೊಂಡು, ನಮಗಿಷ್ಟೆಲ್ಲ ತಿಳ್ಕೊಂಡು ನಾವು ಏನೇನೋ ಕೆಲಸ ಮಾಡೋಕ್ಕೆ ಹೋಗ್ತೀವಿ, ಏನೇನೋ ಆರೋಪಗಳನ್ನು ಹಾಕ್ತೀವಿ, ಏನೇನೋ ದುಷ್ಟತನೆಯಿಂದ ಒಬ್ಬರಿಗೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಈ ತಪ್ಪು ಮಾಡ್ತಾರೆ, ಆ ತಪ್ಪು ಮಾಡ್ತಾರೆ, ಇವ್ರು ಹಿಂಗೆ ಅವ್ರು ಹಂಗೆ ಅಂತ. ಅದು ಎಷ್ಟು ಮಟ್ಟಿಗೆ ಹೋಗ್ಬಿಡುತ್ತಂದರೆ, ಆ ದೇವರಿಗೆ ಗೊತ್ತಿರುತ್ತೆ ಆ ವ್ಯಕ್ತಿ ಆ ಥರ ಇಲ್ಲವೇ ಇಲ್ಲ ಅಂತ. ಬಟ್ ಸುಮ್ಮನೆ ನಾವು ಆರೋಪಗಳನ್ನು ಹಾಕ್ಕೊಂಡು ಎಷ್ಟು ಸಮಯ ಕಳೀತಾರೆ, ಅಷ್ಟೊಂದು ಆರೋಪಗಳನ್ನು ಹಾಕ್ಕೊಂಡು ಹೋಗ್ತಾರೆ. ಕೆಲವು ಸತಿ ಆ ಸಂಬಂಧನಲ್ಲೇ ಏನೂ ಅರ್ಥ ಇರಲ್ಲ. ಸುಮ್ಮನೆ ದುಡ್ಡಿಗೋಸ್ಕರ ಸಂಬಂಧ ಮಾಡಿಕೊಂಡು ಒಬ್ಬರ ಮೇಲೆ ಆರೋಪಗಳನ್ನು ಹಾಕ್ಕೊಂಡು, ಅವನು ಒಳ್ಳೆಯವನು, ನಾನು ಒಳ್ಳೆಯವನು, ಅವ್ರು ಕೆಟ್ಟವರು ಅಂತ ದುಡ್ಡೆಲ್ಲ ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಸೊ ಇದೆಲ್ಲ ಹೆಂಗಂದರೆ, ದೇವರಿಗೆ ಎಲ್ಲ ಗೊತ್ತಾಗತ್ತೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು, ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು. ನಾನು ಹೇಳಿರೋದು ವಾಕ್ಯಗಳನ್ನು ಚೆನ್ನಾಗಿ ನೀವು ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ನೀವು ಏನು ಮಾಡ್ತಾ ಇದ್ದೀರಾ, ಏನು ಪ್ರಯತ್ನ ಪಡ್ತಾ ಇದ್ದೀರಾ ಎಷ್ಟು ವರ್ಷಗಳಿಂದ ಅಂತ ಎಲ್ಲ ಅರ್ಥ ಆಗುತ್ತೆ. ದಯವಿಟ್ಟು ಇದನ್ನು ಶೇರ್, ಸಬ್ಸ್ಕ್ರೈಬ್, ಲೈಕ್ ಮಾಡಿ, ಮತ್ತು ನಿಮ್ಮ ಸಹೋದರ ಸಂಬಂಧಿಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ತಮ್ಮನ್ನು ಕಾಮಿಡಿಯನ್, ಜೋಕರ್ಸ್, ಹ್ಯೂಮರ್ ಆರ್ಟಿಸ್ಟ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ, ಮತ್ತು ನಿಮ್ಮ ಜೋಡಿಯ ಸಂಗಾತಿಯನ್ನು ಜೋಕರ್, ಕಾಮಿಡಿಯನ್, ಹ್ಯೂಮರ್ ಆರ್ಟಿಸ್ಟ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ. ಜಜಾಕಲ್ಲಾಹು ಖೈರ್. ಧನ್ಯವಾದಗಳು.